ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಹೆಬ್ಬಾಲೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹುಲಸೆ ಗ್ರಾಮದಲ್ಲಿ ಬೀದಿ ನಾಯಿಗಳ ಸಂರಕ್ಷಣಾ ಕೇಂದ್ರ ನಿರ್ಮಾಣಕ್ಕೆ ಸ್ಥಳೀಯರು ತಡೆಯೊಡ್ಡಿದ ಘಟನೆ ನಡೆಯಿತು. ಕೆಆರ್ಪೇಟೆ ತಾಲೂಕಿನ ಕಸಬಾ ಹೋಬಳಿಯ ಪುರ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಹುಣ್ಣಿಮೆ ಪ್ರಯುಕ್ತ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಕೆಆರ್ಪೇಟೆ ಪಟ್ಟಣಕ್ಕೆ ರಾಜ್ಯದ ಸಚಿವ ಚಲುವರಾಯಸ್ವಾಮಿ ಅಕಾಲಿಕವಾಗಿ ನಿಧನರಾದ ಕಾಂಗ್ರೆಸ್ ಕಾರ್ಯಕರ್ತ ಚೇತನ ಮಹೇಶ್ ಮನೆಗೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ನೀಡಿದ್ದಾರೆ. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಎಚ್.ಜೆ. ದಾಮೋದರ್, ಡಿಎಸ್ಎಸ್ ಜಿಲ್ಲಾ ಸಂಚಾಲಕರು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ರಕ್ಷಾ ಸಮಿತಿ ಸದಸ್ಯರು, ಕುಶಾಲನಗರ. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ವಾಂಚೀರ ಮನುನಂಜುಂಡ, ಅಧ್ಯಕ್ಷರು ಕೊಡವ ಸಮಾಜ ಕುಶಾಲನಗರ ಹಾಗೂ ಮಾಜಿ ಅಧ್ಯಕ್ಷರು ಕೂಡ್ಮಂಗ್ಳೂರು ಗ್ರಾಮ ಪಂಚಾಯಿತಿ ಕುಶಾಲನಗರ ತಾಲೂಕು. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ತಿಮ್ಮಯ್ಯ ಕೊಟ್ರಂಗಡ, ಕೊಡಗು ಅನುದಾನ ರಹಿತ ಖಾಸಗಿ ಶಾಲೆಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷರು, ಕೊಡಗು ಜಿಲ್ಲೆ. ಹಳೆಯ ಕಹಿಯನ್ನು ಮರೆಯೋಣ, ಹೊಸತನ್ನ ಸ್ವಾಗತಿಸೋಣ. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸೋನು ಹೆಚ್ಆರ್, ಗ್ರಾಮ ಆಡಳಿತಾಧಿಕಾರಿ, ನಂಜರೆಯಪಟ್ಟಣ ವೃತ್ತ, ಕಂದಾಯ ಇಲಾಖೆ, ಕುಶಾಲನಗರ. ಹಳೆಯ ಕೈಯನ್ನು ಮರೆಯೋಣ, ಹೊಸತನ್ನ ಸ್ವಾಗತಿಸೋಣ. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸಂತೋಷ್ ಎಚ್ಎಸ್, ಕಂದಾಯ ಪರಿವೀಕ್ಷಕರು, ಕುಶಾಲನಗರ ತಾಲೂಕು. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸಚಿನ್ ಕುಲಕರ್ಣಿ, ಗ್ರಾಮ ಆಡಳಿತ ಅಧಿಕಾರಿ, ನೆಲಹುದಿಕೇರಿ ವೃತ್ತ, ಕಂದಾಯ ಇಲಾಖೆ, ಕುಶಾಲನಗರ. ಹಳೆಯ ಕೈಯನ್ನು ಮರೆಯೋಣ, ಹೊಸತನ್ನ ಸ್ವಾಗತಿಸೋಣ. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಡಾಕ್ಟರ್ ಮಂತೇಗೌಡರು, ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರು, ಕೊಡಗು ಜಿಲ್ಲೆ. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಎಂಬಿ ಸುರೇಶ್, ಪುರಸಭೆಯ ಮಾಜಿ ಅಧ್ಯಕ್ಷರು, ಸ್ಥಾಯಿ ಸಮಿತಿ, ಕುಶಾಲನಗರ. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಮುಸಾದಿಕ್ ಪಾಷಾ, ಎಂಎಸ್ ಟಿವಿಎಸ್ ಶೋರೂಮ್ನ ಮಾಲೀಕರು, ಬಿಎಂ ರಸ್ತೆ, ಬೈಚನಹಳ್ಳಿ, ಕುಶಾಲನಗರ. ಹಳೆಯ ಕಹಿಯನ್ನು ಮರೆಯೋಣ, ಹೊಸತನ್ನ ಸ್ವಾಗತಿಸೋಣ. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಮುಸ್ತಫಾ ಎಂಎ, ಹರದೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಹಾಗೂ ಕಾವೇರಿ ನೀರಾವರಿ ಸಲಹಾ ಸಮಿತಿ ಸದಸ್ಯರು ಮತ್ತು ಸಮಾಜ ಸೇವಕರು, ಕೊಡಗು ಜಿಲ್ಲೆ. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಡಾಕ್ಟರ್ ಎಚ್. ಮೃಗುಕೋಟಿ, ಪ್ರಧಾನ ಸಂಪಾದಕರು, ಸಂಗಮ ಟಿವಿ ಹಾಗೂ ವಂಶಿ ನ್ಯೂಸ್ ಮತ್ತು ಕುಶಾಲನಗರ ಪ್ರೆಸ್ ಕ್ಲಬ್ ಟ್ರಸ್ಟ್ನ ಅಧ್ಯಕ್ಷರು, ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಜಿಲ್ಲಾಧ್ಯಕ್ಷರು, ಕೊಡಗು ಜಿಲ್ಲೆ. ಹಳೆಯ ಕಹಿಯನ್ನು ಮರೆಯೋಣ, ಹೊಸತನ್ನ ಸ್ವಾಗತಿಸೋಣ. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಗುರುದರ್ಶನ್ ಜೆ, ಗ್ರಾಮ ಆಡಳಿತಾಧಿಕಾರಿ, ಕೂಡಿಗೆ ವೃತ್ತ, ಕಂದಾಯ ಇಲಾಖೆ, ಕುಶಾಲನಗರ. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀಮತಿ ಜಯಶ್ರೀ ಮುರುಗೇಶ್, ತಾಲೂಕು ಅಧ್ಯಕ್ಷೆ, ಕರ್ನಾಟಕ ರಕ್ಷಣಾ ವೇದಿಕೆಯ ಶಿವರಾಮೇಗೌಡ ಬಣ, ಕುಶಾಲನಗರ ತಾಲೂಕು, ಕೊಡಗು ಜಿಲ್ಲೆ. ಹಳೆಯ ಕಹಿಯನ್ನು ಮರೆಯೋಣ, ಹೊಸತನ್ನು ಸ್ವಾಗತಿಸೋಣ. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಜಯವರ್ಧನ್, ಪುರಸಭೆಯ ಮಾಜಿ ಅಧ್ಯಕ್ಷರು, ಕುಶಾಲನಗರ. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಕೆಆರ್ ಜಗದೀಶ್, ಕರ್ನಾಟಕ ಬೀದಿ ಬದಿ ವ್ಯಾಪಾರಿ ಸಂಘಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷರು, ಕೊಡಗು ಜಿಲ್ಲೆ. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಕೆಎಸ್ ಸಂತೋಷ್, ಗ್ರಾಮ ಆಡಳಿತಾಧಿಕಾರಿ, ಮುಳ್ಳುಸೋಗೆ ವೃತ್ತ, ಕಂದಾಯ ಇಲಾಖೆ, ಕುಶಾಲನಗರ. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಜಿಬಿ ಜಗದೀಶ್, ಪುರಸಭೆಯ ಮಾಜಿ ನಾಮನಿರ್ದಿಷ್ಟ ಸದಸ್ಯರು, ಕುಶಾಲನಗರ. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಪೀರ್ ಮೊಹಮ್ಮದ್ ಎನ್ಎಚ್, ಗ್ರಾಮ ಆಡಳಿತ ಅಧಿಕಾರಿ, ತೊರೆನೂರು ಹಾಗೂ ಹೆಬ್ಬಾಲೆ ವೃತ್ತ, ಕಂದಾಯ ಇಲಾಖೆ, ಕುಶಾಲನಗರ. ಕುಶಾಲನಗರ ತಾಲೂಕಿನ ಹೆಬ್ಬಾಲೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹುಲಸೆ ಗ್ರಾಮದಲ್ಲಿ ಬೀದಿ ನಾಯಿಗಳ ಸಂರಕ್ಷಣಾ ಕೇಂದ್ರ ನಿರ್ಮಾಣ ಯೋಜನೆ ಕಾಮಗಾರಿಗೆ ಸ್ಥಳೀಯರು ತಡೆಯೊಡ್ಡಿದ ಘಟನೆ ನಡೆದಿದೆ.
ಹುಲ್ಸೆಯ 1/1 ಸರ್ವೆ ನಂಬರ್ನಲ್ಲಿ ಬೀದಿ ನಾಯಿಗಳ ಸಂರಕ್ಷಣಾ ಕೇಂದ್ರಕ್ಕೆ ಕಂದಾಯ ಇಲಾಖೆಯಿಂದ ಸ್ಥಳ ಗುರುತಿಸಲಾಗಿದೆ. ಗ್ರಾಮಸ್ಥರ ವಿರೋಧದ ನಡುವೆಯೂ ಕೂಡ ದಿಢೀರನೆ ಗುಡ್ಡ ಅಗೆಯುವ ಕಾಮಗಾರಿ ಪ್ರಾರಂಭಿಸಲಾಗಿದೆ ಎಂದು ಆರೋಪಿಸಿ ಹಕ್ಕೇಮರೂರು ಗ್ರಾಮಸ್ಥರು ಹಿಟಾಚಿ ತಡೆ ಹಿಡಿದು ಕಾಮಗಾರಿ ನಿಲ್ಲಿಸಿದರು. ಸ್ಥಳಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಆಗಮಿಸಿ ಪರಿಶೀಲಿಸಿದರು. ಇಲ್ಲಿ ನಾಯಿಗಳ ಸಂರಕ್ಷಣಾ ಕೇಂದ್ರ ಸ್ಥಾಪಿಸಲು ಅರಣ್ಯ ಇಲಾಖೆ, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅನುಮತಿ ಪಡೆದಿಲ್ಲ. ಕಾಮಗಾರಿ ಕಾರಣ ಅಪಾರ ಪ್ರಮಾಣದಲ್ಲಿ ಮರಗಳ ಹನನ ನಡೆಯಲಿದೆ, ಪರಿಸರಕ್ಕೆ ಹಾನಿ ಉಂಟಾಗಲಿದೆ ಎಂದು ಗ್ರಾಮಸ್ಥರು ಆರೋಪಿಸಿದರು. ಈಗಾಗಲೇ ಗ್ರಾಮ ಪಂಚಾಯಿತಿ, ತಾಲೂಕು ಆಡಳಿತ ಸೇರಿದಂತೆ ಸಂಬಂಧಿಸಿದವರಿಗೆ ಆಕ್ಷೇಪಣೆ ಸಲ್ಲಿಸಿದ್ದರೂ ಕೂಡ ರಾತ್ರೋರಾತ್ರಿ ಗುತ್ತಿಗೆದಾರರ ಮೂಲಕ ಕಾಮಗಾರಿ ಆರಂಭಿಸಲು ಮುಂದಾಗಿದ್ದಾರೆ. ಯಾವುದೇ ಕಾರಣಕ್ಕೂ ಇಲ್ಲಿ ಬೀದಿ ನಾಯಿಗಳ ಸಂರಕ್ಷಣಾ ಕೇಂದ್ರ ಸ್ಥಾಪಿಸಬಾರದು. ಒಂದು ವೇಳೆ ಮುಂದಾದಲ್ಲಿ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಸಿದರು. ಈ ಸಂದರ್ಭ ಹೆಬ್ಬಾಲೆ ಗ್ರಾಮ ಪಂಚಾಯಿತಿ ಸದಸ್ಯೆ ಪುಟ್ಟಲಕ್ಷ್ಮಿ, ಸಾಮಾಜಿಕ ಹೋರಾಟಗಾರ ಮೋಹನ್, ಗ್ರಾಮಸ್ಥರಾದ ಮೂರ್ತಿ, ಚೆಲುವರಾಜ್, ಶಿವರಾಜ್ ಕುಮಾರ್, ಜವರಯ್ಯ, ದಿಲೀಪ್ ಕುಮಾರ್, ಸುರೇಶ್, ಮಾದೇವ, ಚೆಲುವರಾಜು, ಸೂರಿ, ಮಾದ, ಜಯಮ್ಮ, ಮಮತಾ, ಜವರಮ್ಮ, ಮಲ್ಲಮ್ಮ, ಮಾದೇವಿ, ಜ್ಯೋತಿ, ಪೃಥ್ವಿ, ಶಶಾಂಕ್, ತರುಣ್, ಹಳಗೋಟೆ ಮಂಜು, ಲೋಕೇಶ್, ದೇವರಾಜ್ ಮತ್ತಿತರರು ಇದ್ದರು. ನ್ಯೂಸ್ ಸಂಗಮಕ್ಕಾಗಿ ವಂಶಿಹನಿ, ಕುಶಾಲನಗರ. ಕೆಆರ್ಪೇಟೆ ತಾಲೂಕಿನ ಕಸಬಾ ಹೋಬಳಿಯ ಪುರ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಮಲೆಮಹದೇಶ್ವರ ಬೆಟ್ಟದಲ್ಲಿ ಹುಣ್ಣಿಮೆ ವಿಶೇಷ ಪೂಜಾ ಕಾರ್ಯಕ್ರಮ ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ನಡೆಯಿತು. ಕೆಆರ್ಪೇಟೆ ತಾಲೂಕಿನ ಕಸಬಾ ಹೋಬಳಿಯ ಪುರ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಮಲೆಮಹದೇಶ್ವರ ಸ್ವಾಮಿ ಬೆಟ್ಟದಲ್ಲಿ 11ನೇ ವರ್ಷದ ಬೆಳದಿಂಗಳ ವಿಶೇಷ ಪೂಜಾ ಕಾರ್ಯಕ್ರಮ ಶ್ರೀ ಕ್ಷೇತ್ರ ಪುರ ಮಲೆಮಹದೇಶ್ವರ ದೇವಾಲಯದ ಪ್ರಧಾನ ವ್ಯವಸ್ಥಾಪಕ ಅರ್ಚಕರಾದ ಬಸವರವರ ದಿವ್ಯ ಸಾನ್ನಿಧ್ಯದಲ್ಲಿ ಮಲೆ ಮಾದೇವಪ್ಪನಿಗೆ ಮುಂಜಾನೆಯಿಂದಲೇ ಸುಪ್ರಭಾತ ಸೇವೆ, ರುದ್ರಹೋಮ, ಪಂಚಾಮೃತ ಅಭಿಷೇಕ, ಬೆಣ್ಣೆ ಅಲಂಕಾರ ಸೇರಿದಂತೆ ವೇದ ಮಂತ್ರಗಳ ಮೂಲಕ ಹುಣ್ಣಿಮೆಯ ವಿಶೇಷ ಪೂಜಾ ಕಾರ್ಯಕ್ರಮಗಳು ಸಡಗರ ಸಂಭ್ರಮದಿಂದ ನೆರವೇರಿತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶಾಸಕ ಎಚ್.ಕೆ. ಮಂಜು, ನನ್ನ ಕ್ಷೇತ್ರದಲ್ಲಿ ಈ ಕ್ಷೇತ್ರವಾಗಿ ಹೊರಹೊಮ್ಮುತ್ತಿರುವ ಪುರ ಶ್ರೀ ಮಲೆಮಹದೇಶ್ವರ ಬೆಟ್ಟದಲ್ಲಿ ಸುಮಾರು 11 ವರ್ಷಗಳಿಂದ ಬೆಳದಿಂಗಳ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತಾ ಬಂದಿದೆ. ಈ ಸುಕ್ಷೇತ್ರ ಅರಣ್ಯ ವ್ಯಾಪ್ತಿಗೆ ಬರುವುದರಿಂದ ಅಭಿವೃದ್ಧಿಪಡಿಸಲು ಹಲವು ಕಾನೂನು ತೊಡಕುಗಳು ಎದುರಾಗುತ್ತಿವೆ. ಈ ಕ್ಷೇತ್ರಕ್ಕೆ ದಿನದಿಂದ ದಿನಕ್ಕೆ ಭಕ್ತ ಸಮೂಹ ಹೆಚ್ಚಾಗುತ್ತದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಸರ್ಕಾರದ ಅನುದಾನದ ಮುಖಾಂತರ ಅಭಿವೃದ್ಧಿಪಡಿಸಲಾಗುವುದು ಎಂದು ತಿಳಿಸಿದರು. ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಸಮಾಜ ಸೇವಕ ಆರ್ಟಿಒ ಮಲ್ಲಿಕಾರ್ಜುನ್ ಭಾಗವಹಿಸಿ ಮಾತನಾಡಿದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಶ್ರೀ ಕ್ಷೇತ್ರ ಮಲೆಮಹದೇಶ್ವರ ದೇವಾಲಯದ ಪ್ರಧಾನ ಅರ್ಚಕ ವ್ಯವಸ್ಥಾಪಕ ಬಸಪ್ಪ ಗುರುಗಳು ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಕೆಆರ್ಪೇಟೆ ತಾಲೂಕು ಅಧ್ಯಕ್ಷ ಸುಜೇಂದ್ರ ಕುಮಾರ್, ಪುರಸಭಾ ಸದಸ್ಯ ರವೀಂದ್ರಬಾಬು, ಕಾಂಗ್ರೆಸ್ ಮುಖಂಡ ಡಾಕ್ಟರ್ ರಾಮಕೃಷ್ಣೇಗೌಡ ಮಾದಾಪುರ, ರೈತ ವಿಜ್ಞಾನಿ ರೋಬೋ ಮಂಜೇಗೌಡ, ಒಕ್ಕಲಿಗ ಸಂಘದ ಮಹಿಳಾ ಅಧ್ಯಕ್ಷೆ ಪ್ರೇಮಕುಮಾರಿ, ಚನ್ನರಾಯಪಟ್ಟಣ ಜಿಲ್ಲಾ ಜನಜಾಗೃತಿ ಜಿಲ್ಲಾ ಉಪಾಧ್ಯಕ್ಷರಾದ ನಳಿನಿ, ಪ್ರಕಾಶ್, ಮೈತ್ರಿ, ಡಾಬಾ ಕೋಮನಹಳ್ಳಿ ಮಂಜು, ಮೆಳ್ಳಹಳ್ಳಿ ರವಿ, ಅರ್ಚಕ ರಾಜಣ್ಣ, ಕರೋಟಿ ರಾಮೇಗೌಡ, ಚಂದ್ರೇಗೌಡ, ವಾಟರ್ ನಾಗರಾಜ್, ದೇವರಾಜು, ಎಂಕೆ ಯೋಗೇಶ್, ಆರ್ಟಿಒ ಮಲ್ಲಿಕಾರ್ಜುನ್ ಆಪ್ತ ಸಹಾಯಕ ಗಂಜಿಗೆರೆ ಮಹೇಶ್, ಶಾಸಕರ ಆಪ್ತ ಸಹಾಯಕ ಮಾಕವಳ್ಳಿ ಕುಮಾರಸ್ವಾಮಿ, ಬಸವರಾಜು ಸೇರಿದಂತೆ ಭಕ್ತರು ಪಾಲ್ಗೊಂಡಿದ್ದರು. ಸಮಸ್ತ ಕರ್ನಾಟಕ ರಾಜ್ಯ ನಿವಾಸಿನಾಂ ಧ್ಯಾನಂ ಗಾತ್ರಂ ಭಸ್ಮರಿತಾಂ ಸಿತಾಂ ಚ ಹಸಿತಾಂ ಹಸ್ತೆ ಕಪಾಲಂ ಸಿತಂ ಖಡ್ವಾಂಗಾನಿ ಸಿತಾಸಿತಶ್ಚ ಋಷಭಾ ಕರ್ಣೇ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕ ಅಸ್ಮಿನ್ ಕಲಶೆ ಅಸ್ಮಿನ್ ಮಂಡಲ ಮಧ್ಯೆ ಶ್ರೀರಾಶಿಂ ಆವಾಹಯಾಮಿ ಓಂ ಭೂಃ ಸದಾಶಿವಂ ಆವಾಹಯಾಮಿ ಆವಾಹಯಾಮಿ स्थापयामि सन्निहितो भवान् अमकुण्ठितो भवान् श्रीमन्महारुद्रदेवताभ्यो नमः जयाय सर्वेश्वराय सदाशिवाय शंकराय श्रीमन्महादेवाय नमः ओम नमस्ते अस्तु भगवते रुद्राय नमस्ते रुद्रमन्यमवतोदैषवे नमः नमस्ते अस्तु धन्मने बाहुव्यावदते नमः याय रुद्रशिवातनुरा घोरापापकाशिने तयानस्तनुवासन्तम्
ನಮ್ಮ ಕಾಂತಕ್ಕ ಅವರಿದ್ದಾರೆ, ಪ್ರೇಮಕ್ಕ ಅವರಿದ್ದಾರೆ, ಇನ್ನೋರ್ವ ನಳಿನಿ ಅಕ್ಕ ಇದ್ದಾರೆ. ವೇದಿಕೆಯಲ್ಲಿ ನಮ್ಮ ನಿರೂಪಣೆ ಮಾಡಿದಂತ ನಮ್ಮ ಪಾಪಣ್ಣವರು ಕಟ್ಟಳ್ಳಿ ಪಾಪಣ್ಣವರು ಇದ್ದಾರೆ. ನಮ್ಮ ಮಂಜು ಕೋಮನಹಳ್ಳಿ ಮಂಜು, ನಮ್ಮ ಡಾಬಾ ಮಂಜು ಇದ್ದಾರೆ, ಗುರುಗಳಿದ್ದಾರೆ, ನಮ್ಮ ರಾಮಣ್ಣ, ಮಾದೇವಣ್ಣ, ಎಲ್ಲದಲ್ಲಿ ಮಾದೇವಣ್ಣ. ನನ್ನ ಈಗ 3ನೇ ವರ್ಷದಲ್ಲಿ ಇಲ್ಲೇನೆ ಪರೋಕ್ಷವಾಗಿ ನಮ್ಗೆ ಒಂದು ಶುಭ ಸಂದೇಶ ತೋಟಪ್ಪರು ಕೊಟ್ಟಿದ್ರು. ಅದೇ ರೀತಿ ಮಾನ್ಯ ಗುರುಗಳು ಸಹ ಆ ಸಂದರ್ಭದಲ್ಲಿ ಇದ್ದು ಮಲೆಮಹದೇಶ್ವರನ ಆಶೀರ್ವಾದ, ತಮ್ಮೆಲ್ಲರ ಒಂದು ಆಶೀರ್ವಾದದಿಂದ ಇವತ್ತು ಶಾಸಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸರ್ಕಾರದ್ದು ಅನುದಾನ ಬರಲಿ ಬಿಡ್ಲಿ, ಬಂದಂತ ಅನುದಾನ ಸಂಪೂರ್ಣವಾಗಿ ಸಮರ್ಪಕವಾಗಿ ಬಳಸ್ಕೊಳ್ಳುವಂತ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ವಿ. ಸರ್ಕಾರಿ ಇಲಾಖೆಗಳ ಕಾರ್ಯಕ್ರಮ ನಿಜವಾದ ಫಲಾನುಭವಿಗಳಿಗೆ ತಲುಪಿಸುವಂತ ಪ್ರಯತ್ನ ಸಹ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀನಿ. ಇದೆಲ್ಲರಿಗೂ ಸಹ ಮೂಲ ಕಾರಣಕರ್ತರು ನಮ್ಮ ತಾಲೂಕಿನ ಸಮಸ್ತ ಜನತೆಯನ್ನು ಮಾತನ್ನ ಮಲೆಮಹದೇಶ್ವರನ ಸನ್ನಿಧಿನ ಹೇಳ್ತಾ ಇದ್ವಿ. ತಮಗೆ ಗೊತ್ತಿದೆ, ಇವತ್ತು ಮಲೆಮಹದೇಶ್ವರ 8 ವರ್ಷದಿಂದ ಯಾವ ರೀತಿ ಅಭಿವೃದ್ಧಿ ಕಂಡಿರಲಿಲ್ಲ. ಇವಾಗ ದಿನೇ ದಿನೇ ಯಾವ ರೀತಿ ಅಭಿವೃದ್ಧಿನ ಭಕ್ತಾದಿಗಳಿಂದ ಯಾವುದೇ ರೀತಿ ನಿರ್ವಿಘ್ನ ಇದ್ದಂಗೆ ರೋಡು ಆಗೋ ಸಣ್ಣ ಪುಟ್ಟ ಸಂಚಾರಕ್ಕೆ ವ್ಯತ್ಯಾಸ ಇದ್ದಂಗೆ ಮಲೆಮಹದೇಶ್ವರ ಪರೋಕ್ಷವಾಗಿ ಅಧಿಕಾರಿಗಳಿಗೆ ಮತ್ತು ಭಕ್ತರಿಗೂ ಸಹ ಒಂದು ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ ತಾಲೂಕಿನ ಹಂಪಾಪುರದಲ್ಲಿ ಸುಭಾಷ್ ಎಂ ರಾವ್ ಮೆಮೊರಬಲ್ ಟ್ರಸ್ಟ್ ವತಿಯಿಂದ ಸುಭಾಷ್ ಎಂ ರಾವ್ ರವರ 20ನೇ ವರ್ಷದ ಸಂಸ್ಮರಣೆ ಕಾರ್ಯಕ್ರಮ ನಡೆಯಿತು. ಸ್ವಾರ್ಥವೇ ತುಂಬಿರುವ ಇಂದಿನ ಸಮಾಜದಲ್ಲಿ ದೇಸಿ ತಳಿಯ ರಾಸುಗಳನ್ನ ಸಂರಕ್ಷಣೆ ಮಾಡಿ ಸಮಾಜಮುಖಿ ಚಟುವಟಿಕೆಗಳ ಮೂಲಕ ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕಾಗಿ ದುಡಿಯುತ್ತಿರುವ ಸ್ವರೂಪ ರಾಣಿ ಮಧುಸೂದನ್ ರಾವ್ ದಂಪತಿಗಳ ಸಮಾಜಮುಖಿ ಕಾಳಜಿ ಹಾಗೂ ಬದ್ಧತೆಯು ನಾಗರಿಕ ಸಮಾಜಕ್ಕೆ ಮಾದರಿಯಾಗಿದೆ ಎಂದು ಹಿರಿಯ ಪತ್ರಕರ್ತ ಬಳ್ಳೆಕೆರೆ ಮಂಜುನಾಥ್ ತಿಳಿಸಿದರು. ಕೆಆರ್ಪೇಟೆ ತಾಲೂಕಿನ ಗಡಿ ಗ್ರಾಮವಾದ ಹಂಪಾಪುರದಲ್ಲಿ ಸುಭಾಷ್ ಎಂ ರಾವ್ ಮೆಮೊರೇಬಲ್ ಟ್ರಸ್ಟ್ ಆಯೋಜಿಸಿದ್ದ ಸುಭಾಷ್ ಎಂ ರಾವ್ ರವರ 20ನೇ ವರ್ಷದ ಸಂಸ್ಮರಣೆ ಹಾಗೂ ಅಜಾತ ಶತ್ರು ಮಾಜಿ ಪ್ರಧಾನಿ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ರವರ 101ನೇ ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರನ್ನ ಸನ್ಮಾನಿಸಿ ಗೌರವಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ದೈಹಿಕ ಶಿಕ್ಷಣ ಶಿಕ್ಷಕರಾದ ಲೋಕೇಶ್, ತಮ್ಮ ಇತ್ತೊಬ್ಬ ಮಗನನ್ನ ಹೃದಯ ಸಂಬಂಧಿ ಕಾಯಿಲೆಯಿಂದ ಕಳೆದುಕೊಂಡು ಜೀವನವೇ ಬೇಡವೆಂಬ ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದಾಗ ಸ್ವರೂಪ ರಾಣಿ ಮಧುಸೂದನ್ ದಂಪತಿಗಳು ತಮ್ಮಲ್ಲಿನ ಅಪಾರವಾದ ನೋವನ್ನು ನುಂಗಿಕೊಂಡು ಕಳೆದು ಹೋದ ಮಗನ ಹೆಸರಿನಲ್ಲಿ ಟ್ರಸ್ಟ್ ಅನ್ನು ಸ್ಥಾಪಿಸಿ 100 ದೇಸಿ ತಳಿಯ ರಾಸುಗಳನ್ನ ಸಂರಕ್ಷಣೆ ಮಾಡುವ ಜೊತೆಗೆ ರೈತರಿಗೆ ನೈಸರ್ಗಿಕ ಕೃಷಿಯ ಬಗ್ಗೆ ಮಾರ್ಗದರ್ಶನ ಮಾಡಿ ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕೆ ಬೇಕಾಗುವ ಔಷಧಗಳನ್ನು ತಯಾರಿಸಿ ಪಾರಂಪರಿಕ ವೈದ್ಯ ಪದ್ಧತಿಯ ಚಿಕಿತ್ಸೆಯನ್ನ ನೀಡಿ ಈ ಭಾಗದಲ್ಲಿ ಎಲ್ಲರಿಗೂ ಬೇಕಾಗಿರುವ ವ್ಯಕ್ತಿಗಳಾಗಿ ಹೊರಹೊಮ್ಮಿರುವ ದಂಪತಿಗಳು ಪ್ರತಿ ವರ್ಷವೂ 2 ಜನಮೆಚ್ಚಿದ ಶಿಕ್ಷಕರನ್ನ ಗುರುತಿಸಿ ಗೌರವಿಸುವ ಮೂಲಕ ಗ್ರಾಮೀಣ ಪ್ರದೇಶದಲ್ಲಿ ಗುಣಮಟ್ಟದ ಶಿಕ್ಷಣ ಹೆಚ್ಚಾಗುವ ನಿಟ್ಟಿನಲ್ಲಿ ಭರವಸೆಯನ್ನು ಮೂಡಿಸಿ ಪ್ರಾಮಾಣಿಕವಾಗಿ ಸದ್ದಿಲ್ಲದೆ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇವರ ನಿಸ್ವಾರ್ಥ ಸೇವಾ ಚಟುವಟಿಕೆಗಳು ಕಲುಷಿತಗೊಂಡಿರುವ ಇಂದಿನ ಸಮಾಜಕ್ಕೆ ಅಗತ್ಯವಾಗಿ ಬೇಕಾಗಿದೆ ಎಂದು ಲೋಕೇಶ್ ಸ್ಮರಿಸಿದರು. ಇದೇ ಸಂದರ್ಭದಲ್ಲಿ ಶ್ರೀರಂಗಪಟ್ಟಣದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಿಕ್ಷಕಿ ರೇಖಾ, ಗೌಡ್ಗೆರೆಯ ಸರ್ಕಾರಿ ಪ್ರೌಢಶಾಲೆ ಶಿಕ್ಷಕ ಅರವಿಂದ್ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಪ್ರಾಧ್ಯಾಪಕರಾದ ಡಾಕ್ಟರ್ ಚಂದ್ರು, ಹರದನಹಳ್ಳಿಯ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಶಿವಕುಮಾರ್, ಪುರಸಭೆ ಮಾಜಿ ಸದಸ್ಯ ಕೆಆರ್ ನೀಲಕಂಠ ಮತ್ತಿತರರು ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಹಿರಿಯ ಪತ್ರಕರ್ತರಾದ ಎಚ್ ಮಂಜುನಾಥ್, ಸೈಯದ್ ಖಲೀಲ್, ಪ್ರಥಮ ದರ್ಜೆ ವಿದ್ಯುತ್ ಗುತ್ತಿಗೆದಾರ ನಾಗೇಶ್, ಕಟ್ಟೆಕ್ಯಾತನಹಳ್ಳಿ ಶಿವಕುಮಾರ್, ಗ್ರಾಮದ ಮುಖಂಡ ಪುಟ್ಟಣ್ಣ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು. ಅಚ್ಚುಕಟ್ಟಾಗಿ ಹೇಳುವಂಥದ್ದನ್ನ ಸುಲಭವಾಗಿ ಸುಮಧುರವಾಗಿ ಎಲ್ಲರೂ ಹೇಳಿದ್ದಾರೆ. ಆಮೇಲೆ ನಮ್ಮ ಅರವಿಂದ್ ಸರ್ ಹೇಳ್ತಾ ಇದ್ರು, ಮೇಡಮ್ ಗಂಟೆ ಬರ್ಸಿದ್ದಾರೆ ಅಂತೇಳಿ. ಹಾಗಾಗಿ ಅವರ ಆದರೆ ಅವರು ಆಭಾರಿಯಾಗಿದ್ದೀನಿ, ಯಾಕೆ ನಮ್ಮನ್ನು ಕರೆದು ಅವಕಾಶ ಕೊಟ್ಟಿದ್ದಕ್ಕೆ. ಮತ್ತು ನಮ್ಮ ಸಹೋದರಿ ಅವ್ರ ತಂದೆ ತಿಮ್ಮಪ್ಪಯ್ಯ ಅಂತ ಹೇಳಿ ನಮಗೆ ಬಹಳ ಆತ್ಮೀಯರು. ಅವ್ರ ತಂದೆ ಶ್ರೀನಿವಾಸ್ ನಮಗೆ ಬಹಳ, ನಾನು ಈಗ ನೋಡೇ ಆಶ್ಚರ್ಯಪಟ್ಟೆ. ನಾನು ಎಲ್ಲೋ ಮೈಸೂರಿಂದ ಎಲ್ಲೋ ಮೋಸ್ಟ್ಲಿ ಕಾರ್ಯಕ್ರಮ ಬಂದಿರಬೇಕು ಅಂತ. ಬಟ್ ಅವ್ರು ಶ್ರೀಮತಿಯವರು ಇಲ್ಲಿ ಪ್ರಶಸ್ತಿ ಭಾಜನರಾಗಿದ್ದಾರೆ ಅಂದರೆ ಅದು ಇಡೀ KR ಸಂದಂಥ ಗೌರವ. ನೀವು ಎಲ್ಲರೂ ಯಾರನ್ನಾದ್ರೂ ನೀವು ಕೇಳಿದ್ರೆ ಈ ಸಮಾಜದಲ್ಲಿ ಥ್ಯಾಂಕ್ಲೆಸ್ ಜಾಬ್ ಅಂದ್ರೆ ಧನ್ಯವಾದವನ್ನ ಸಮಾಜ ಹೇಳದೇ ಇರ್ತಕ್ಕಂಥ ಒಂದು ವೃತ್ತಿ ಅಂದ್ರೆ ಅದು ಶಿಕ್ಷಕ ವೃತ್ತಿ. ಹೇಳಿದ್ರೆ ಶಿಕ್ಷಕರಿಗೆ ಅವ್ರ ಶಿಷ್ಯರು ಮಾತ್ರ ಹೇಳ್ಬೇಕು. ಅದು ಶಿಕ್ಷಕರು ಈ ಶಿಷ್ಯರು ಹೆಂಗಾಗಿದ್ದಾರೆ ಅಂದ್ರೆ ಈಗಿನ ಬದಲಾದ ಪ್ರಪಂಚದಲ್ಲಿ ಯಾರು ಕೂಡ ಅವರ ಗುರುಗಳನ್ನ ನೆನ್ಕೊಳ್ಳುವಂಥ ಸನ್ನಿವೇಶ ಇಲ್ಲ. ಇಂಥ ಸನ್ನಿವೇಶದಲ್ಲಿ
ಈ ಸಮಾಜದಲ್ಲಿ ಒಬ್ಬ ಗುರುತು ಮಾಡ್ಕೊಂಡಿರ್ತಕ್ಕಂಥ ಮಗಳು ನಮ್ಮ ಕೇರ್ಪೇಟೆ ಮಗಳು ಅಂದ್ರೆ ನಮ್ಮೆಲ್ಲರಿಗೂ ಸಂತೋಷ. ಹಾಗೆ ನಮ್ಮ ಲೋಕೇಶ್ ಅವರು ನನಗೆ ಬಂದು ಹೇಳ್ತೀನಿ ಅಮ್ಮ ಹೇಗೆ ಅಂತ ಅವರು ಕಾರ್ಯಕ್ರಮ ಮುಗಿದ ನಂತರ. ಯಾಕೆ ಅಂತಂದ್ರೆ ನನ್ನ ಗೆಳೆಯ ಸುರೇಶ್ ಅಂತ ನಾಗಮಂಗಲದವರು ಇತಿಹಾಸ ಪ್ರಾಧ್ಯಾಪಕ ಇದ್ದಾನೆ. ಅವನು ನಾನು ಅದನ್ನೇ ಅಂದೆ, ಬಾಡಿ ಲ್ಯಾಂಗ್ವೇಜ್ ಸಮೇತ ಈ ಪ್ರಪಂಚದಲ್ಲಿ 7 ಜನ ಒಂದೇ ತರ ಇರ್ತಾರಂತೆ. ಹಾಗೆ ನೋಡ್ಕೊಂಡಾಗ ನನ್ನ ಗೆಳೆಯನ ಥರನೇ ನೀವು ಕೂಡ ಕಂಡ್ರೆ. ಬೆಳಗ್ಗೆ ನಾನು ಅವನು ಕೇರ್ಪೇಟೆನಲ್ಲಿ ಇರ್ತೀವಿ, ಅವನು ಸೇಮ್ ಮುಂತಾರನೇ. ಅವನು ನಾನು ಬೆಳಗ್ಗೆ ಅದನ್ನೇ ಬುದ್ಧಿವಾದ ಹೇಳ್ತಾ ಇದ್ದೆ. ಸಂಸ್ಮರಣೆಯ ದಿನ, ಈ ಸಂಸ್ಮರಣೆಯ ದಿನ ಮಾತಾಡೋದು ನನಗೂ ಒಂದು ಥರ ಭಾವನೆ. ಹಾಗಾಗಿ ಇವತ್ತು ಅಕಸ್ಮಾತ್ ಆಗಿ ನನಗೆ ಈ ಥರ ಡಿಸೆಂಬರ್ 25 ಪ್ರತಿ ವರ್ಷ ನಮ್ಮ ಅಧ್ಯಕ್ಷರ, ನಿಜವಾದ ಅಧ್ಯಕ್ಷರ ಅನುಪಸ್ಥಿತಿಯಲ್ಲಿ ಅವರು ಕೆಲಸ ಮಾಡಿ ತೋರಿಸೋರು, ಮಾತಾಡ ತೋರಿಸೋರಲ್ಲ. ಹಾಗಾಗಿ ಮಾತಾಡೋದೆಲ್ಲ ನಿಮಗೆ ಅಂತ ನಮಗೆ ಬಿಟ್ಬಿಟ್ಟು ಅವರು ಕರ್ತವ್ಯ ನಿರತರಾಗಿದ್ದಾರೆ. ಹಾಗಾಗಿ ಅವರ ಒಂದು ಜವಾಬ್ದಾರಿಯನ್ನು ಸ್ವಲ್ಪ ಮಟ್ಟಿಗೆ ನಿಭಾಯಿಸುವಂತಹ ಕಾರ್ಯಭಾರ ನನ್ನದಾಗಿದೆ. ಹಾಗಾಗಿ ಸುಭಾಷ್ ಎಂ ರಾವ್ ಅಂದ ತಕ್ಷಣ ನಿಮಗೆಲ್ಲರಿಗೂ ಈ ಕಾರ್ಯಕ್ರಮ ಜ್ಞಾಪಕ ಆಗ್ತದೆ. ಡಿಸೆಂಬರ್ 25ನೇ ತಾರೀಕು ಅಂತೇಳಿ ನನಗೂ ವಿದ್ಯಾರ್ಥಿಯಾಗಿ ತುಂಬ ವಿಧೇಯ ಹೊಂದಿರತಕ್ಕಂತಹ ವಿದ್ಯಾರ್ಥಿಯಾಗಿ ದೊಡ್ಡವರನ್ನ ಗೌರವಿಸುವಂತಹ ಸಂಸ್ಕಾರಯುತ ಕುಟುಂಬದಲ್ಲಿ ಬಂದಿರತಕ್ಕಂತಹ ಸಂಸ್ಕಾರವಂತನಾಗಿ ಬೆಳೆದಂತಹ ಮಗ ಸುಭಾಷ್ ಎಂ ರಾವ್. ಅವನ ಬಾಲ್ಯದಲ್ಲಿ ನಮ್ಮೂರಿನಲ್ಲೇ ದೊಡ್ಡಕಾಟ್ನೂರಿನಲ್ಲಿ ಅವರು ಇದ್ರು. ಸ್ವರೂಪರಾಣಿ ಮೇಡಮ್ ದಂಪತಿಗಳು ನಮ್ಮೂರಿನಲ್ಲಿ ಇದ್ರು. ಆಗ ನಾನು ಮೇಡಮ್ ಸ್ಟೂಡೆಂಟು, ನನಗೆ ಅವನ ಸ್ಟೂಡೆಂಟು ಸುಭಾಷ್. ಎಷ್ಟರ ಮಟ್ಟಿಗೆ ಅಂತಂದ್ರೆ ನಮ್ಮ ಅಮ್ಮನ ಸ್ಟೂಡೆಂಟು ಇವ್ರ ಕೈಲೇನು ಪಾಠ ಕೇಳಬೇಕು ಅನ್ನೋದಿಲ್ಲ. ಅವ ಸಾಯುವ ಕ್ಷಣದವರೆಗೂ ನನ್ನನ್ನು ದೃಷ್ಟಿಸಿ ನೋಡಲೇ ಇಲ್ಲ, ಕತ್ತೆತ್ತು ನೋಡಲಿಲ್ಲ. ಅಷ್ಟೊಂದು ಸಂಸ್ಕಾರವನ್ನ ಪಡೆದಿದ್ದಂತಹ ಸುಭಾಷ್ ಎಂ ರಾವ್ ಇನ್ನಿಲ್ಲ ಅನ್ನುವಂತಹ ಒಂದು ದೂರವಾಣಿ ಕರೆ ಬಂದಾಗ ನಮಗೆಲ್ಲರಿಗೂ ತುಂಬಾ ಆಘಾತ ಆಗಿತ್ತು. ಯಾಕೆಂದ್ರೆ ಮನೆಯ ಆಧಾರ ಸ್ತಂಭವೇ ಬಿದ್ದು ಹೋಗಿರುವಾಗ ಮನೆಯ ಮೇಲ್ಚಾವಣಿ ನಿಲ್ಲೋದು ಹೇಗೆ ಸಾಧ್ಯ ಅನ್ನುವಷ್ಟರ ಮಟ್ಟಿಗೆ ನಾವೆಲ್ಲರೂ ಕೂಡ ಆ ಸಂದರ್ಭದಲ್ಲಿ ಚಿಂತಿತರಾಗಿದ್ವಿ. ಬಹುಶಃ ಮೇಡಮ್ ರವರು ತಂದೆ ಅಂದ್ರೆ ಗಂಡಸರು ಸ್ಥಾನ ಹೇಗೆ ಅಂತಂದ್ರೆ ನೋವುಗಳು ಎಷ್ಟೇ ಇದ್ರು ಕೂಡ ಅದನ್ನ ಒಳಗಿಟ್ಟುಕೊಂಡು, ಬೆಂಕಿಯನ್ನ ಒಳಗಿಟ್ಟುಕೊಂಡು ಉರಿದು ತೋರಿಸುವಂತ ಸ್ವಭಾವ. ಆದ್ರೆ ಹೆಂಗಸರು ಹಾಗಲ್ಲ. ಅದನ್ನ ಯಾಕಂದ್ರೆ ಮಾತಾಪಿತೃಗಳಿಗೆ ಪುತ್ರನ ಮರಣ ಹೇಗೆ ಅಂತಂದ್ರೆ ಆಜೀವ ಪರ್ಯಂತ ಸಾಯುವ ಸಂದರ್ಭದಲ್ಲಿಯೂ ಕೂಡ ಈ ಸಂದರ್ಭದಲ್ಲಿ ನನ್ನ ಮಗ ಇಲ್ವಲ್ಲ ಅಂತ ಜ್ಞಾಪಕ ಮಾಡಿಕೊಳ್ಳ. ಇಲ್ಲಿರ್ತಕ್ಕಂಥ ಮನಸ್ಸುಗಳು, ಹೃದಯಗಳು ಮುಖ್ಯ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಕೇವಲ ನನಗೆ 20-30 ಜನ ದಕ್ಷ ಯುವಕರನ್ನ ಕೊಡಿ, ನಾನು ಉತ್ತಮವಾದ ಸಮಾಜವನ್ನ, ಉತ್ತಮವಾದ ರಾಷ್ಟ್ರವನ್ನ ಕಟ್ಟಿ ತೋರಿಸ್ತೀನಿ ಎನ್ನುವಂತ ಸಂದೇಶವನ್ನ ನೀಡಿದ್ರು. ಅಮೆರಿಕದ ಚಿಕಾಗೋ ನಗರಕ್ಕೆ ಹೋಗಿ ನಮ್ಮ ದೇಶದ ಹಿರಿಮೆ ಗರಿಮೆಯನ್ನ ವಿಶ್ವ ಮಟ್ಟದಲ್ಲಿ ಎತ್ತಿ ಹಿಡಿದಂತ ಕೀರ್ತಿಗೆ ಭಾಜನರಾದರು. ಎಲ್ಲರನ್ನು ಸಹೋದರ ಸಹೋದರಿಯರೇ ಅಂತ ಸಂಬೋಧನೆ ಮಾಡಿದ್ರು. ಅಂತ ನಮ್ಮ ದೇಶದ ಪರಂಪರೆಯನ್ನ, ಸಂಸ್ಕೃತಿಯನ್ನ, ಗುರು ಹಿರಿಯರಿಗೆ ಗೌರವ ನೀಡೋದನ್ನ, ತಂದೆ ತಾಯಿಗಳನ್ನ ಗೌರವಿಸೋದನ್ನ, ಒಂದು ಸಂಸ್ಕಾರವನ್ನ ನೀಡ್ತಾ ಇರ್ತಕ್ಕಂಥ ಸಹೋದರಿ ಸ್ವರೂಪರಾಣಿ ಮಧುಸೂದನ್ ಅವರಿಗೆ ಶುಭವಾಗ್ಲಿ. ಅವರ ಎಲ್ಲ ಸಮಾಜಮುಖಿ ಕೆಲಸಗಳಿಗೆ ನಾವು ಯಾವಾಗಲೂ ಕೂಡ ಅವರ ಬೆನ್ನ ಹಿಂದೆ ಇರ್ತೇವೆ ಅನ್ನುವಂತ ಮಾತನ್ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗವಹಿಸಿ ಒಂದೆರಡು ಅನಿಸಿಕೆಗಳನ್ನ ಹಂಚಿಕೊಳ್ಳೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಂತ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೆ ಮತ್ತೊಮ್ಮೆ ವಂದಿಸಿ ನನ್ನ ಮಾತನ್ನ. ಮಠದಲ್ಲಿ ಸ್ವಾಮಿಯ ಕಂಡೀರ, ಸಿದ್ಧರ ಮಠದಲ್ಲಿ ಸ್ವಾಮಿಯ ಕಂಡೀರ, ಸಂಪಿಗೆ ವಾನದ ನೆರಳಲ್ಲಿ ಕೋಲಣ್ಣ ಕೋಲೆ, ಸಂಪಿಗೆ ವಾನದ ನೆರಳಲ್ಲಿ ಕೋಲಣ್ಣ ಕೋಲೆ, ಸಂಪಿಗೆ ವಾನದ ನೆರಳಲ್ಲಿ ಭೈರುವ, ಸಂಪಿಗೆ ವಾನದ ನೆರಳಲ್ಲಿ ಭೈರುವ, ನವಿಲುಂಡ ಕುಣಿಸುವ ಪರಿನೋಡೆ ಕೋಲಣ್ಣ ಕೋಲೆ, ನವಿಲುಂಡ ಕುಣಿಸುವ ಪರಿನೋಡೆ ಕೋಲಣ್ಣ ಕೋಲೆ, ಮುದ್ದು ಭೈರವ ಸ್ವಾಮಿ ಉರಿಗದ್ದುಗೆ ಏರುವಾಗ, ಮುದ್ದು ಭೈರವ ಸ್ವಾಮಿ ಉರಿಗದ್ದುಗೆ ಏರುವಾಗ, ಸಿದ್ಧರ ಶಿವಮಠಕ್ಕೆ ಬೆಳಕಾದೋ ಕೋಲಣ್ಣ ಕೋಲೆ, ಸಿದ್ಧರ ಶಿವಮಠಕ್ಕೆ ಬೆಳಕಾದೋ ಕೋಲಣ್ಣ ಕೋಲೆ. ಧನ್ಯವಾದ.
ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಕೆಆರ್ಪೇಟೆ ಪಟ್ಟಣಕ್ಕೆ ರಾಜ್ಯದ ಸಚಿವ ಚಲುವರಾಯಸ್ವಾಮಿ ಅಕಾಲಿಕವಾಗಿ ನಿಧನರಾದ ಕಾಂಗ್ರೆಸ್ ಕಾರ್ಯಕರ್ತ ಚೇತನ ಮಹೇಶ್ ಮನೆಗೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು. ಕೆಆರ್ಪೇಟೆ ತಾಲೂಕಿನ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತ ಹಾಗೂ ಸಚಿವ ಚಲುವರಾಯಸ್ವಾಮಿಯವರ ಆಪ್ತ ಸಹಾಯಕರಾಗಿದ್ದ ಚೇತನ ಮಹೇಶ್ ಹೃದಯಾಘಾತದಿಂದ ನಿಧನರಾದ ಹಿನ್ನೆಲೆಯಲ್ಲಿ ಭೇಟಿ ನೀಡಿ ಕುಟುಂಬದ ಸದಸ್ಯರಿಗೆ ಸಾಂತ್ವನ ಹೇಳಿದರು. ಅಕಾಲಿಕವಾಗಿ ಹೃದಯಾಘಾತದಿಂದ ನಿಧನರಾದ ಚೇತನ ಮಹೇಶ್ ಅವರ ನಿವಾಸಕ್ಕೆ ಕ್ಷೇತ್ರದ ಮಾಜಿ ಶಾಸಕರಾದ ಕೆಬಿ ಚಂದ್ರಶೇಖರ್, ಬಿ ಪ್ರಕಾಶ್, ಸಮಾಜ ಸೇವಕ ಮಲ್ಲಿಕಾರ್ಜುನ ಹಾಗೂ ಕೆಪಿಸಿಸಿ ಸದಸ್ಯರಾದ ಕಿಕ್ಕೇರಿ ಸುರೇಶ್ ಅವರೊಂದಿಗೆ ಭೇಟಿ ನೀಡಿದ ಸಚಿವ ಚಲುವರಾಯಸ್ವಾಮಿ ಕುಟುಂಬದ ಸದಸ್ಯರಿಗೆ ಸಾಂತ್ವನ ಹೇಳಿ ಆರ್ಥಿಕ ಸಹಾಯ ಮಾಡಿ ನಿಮ್ಮೊಂದಿಗೆ ನಾನಿದ್ದೇನೆ, ನಿಮ್ಮ ಕಷ್ಟ ಸುಖಗಳಿಗೆ ನಾನು ಪ್ರಾಮಾಣಿಕವಾಗಿ ಸ್ಪಂದಿಸುತ್ತೇನೆ. ಮಹೇಶ್ ಅವರ ವಿದ್ಯಾವಂತ ನಿರುದ್ಯೋಗಿ ಪುತ್ರನಿಗೆ ಉದ್ಯೋಗ ಕೊಡಿಸಿಕೊಡುವ ಜವಾಬ್ದಾರಿ ನನ್ನದು, ಧೈರ್ಯವಾಗಿರಿ ಎಂದು ಆತ್ಮವಿಶ್ವಾಸವನ್ನು ತುಂಬಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಕೆಬಿ ಚಂದ್ರಶೇಖರ್, ಬಿ ಪ್ರಕಾಶ್, ಆರ್ಟಿಒ ಮಲ್ಲಿಕಾರ್ಜುನ್, ಕೆಪಿಸಿಸಿ ಸದಸ್ಯರಾದ ಕಿಕ್ಕೇರಿ ಸುರೇಶ್, ಮನ್ಮೂಲ್ ನಿರ್ದೇಶಕ ಎಂಬಿ ಹರೀಶ್, ಎಂಡಿಸಿಸಿ ಬ್ಯಾಂಕ್ ನಿರ್ದೇಶಕ ಶಿಳನೇರೆ ಅಂಬರೀಶ್, ಪುರಸಭಾ ಸದಸ್ಯ ಡಿ ಪ್ರೇಮ್ಕುಮಾರ್, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಅಗ್ರಹಾರ ಬಾಚನಹಳ್ಳಿ ಕುಮಾರ್, ಡಾಕ್ಟರ್ ರಾಮಕೃಷ್ಣೇಗೌಡ, ಹಂಸ ರಮೇಶ್, ಮೈಲಾರಿ ರವಿ, ಮಡವಿನ ಕೋಡಿ ಕಾಂತರಾಜು, ಮಹಿಳಾ ನಾಯಕಿ ಆದಿಹಳ್ಳಿ ಮೀನಾಕ್ಷಿ ರಮೇಶ್, ಉದ್ಯಮಿ ಗ್ಯಾಸ್ ರಾಜಶೇಖರ್, ರಾಮ್ ಪ್ರಸಾದ್, ನಂದೀಪುರ ಜಗದೀಶ್ ಸೇರಿದಂತೆ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಹಾಜರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಹೆಬ್ಬಾಲೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹುಲಸೆ ಗ್ರಾಮದಲ್ಲಿ ಬೀದಿ ನಾಯಿಗಳ ಸಂರಕ್ಷಣಾ ಕೇಂದ್ರ ನಿರ್ಮಾಣಕ್ಕೆ ಸ್ಥಳೀಯರು ತಡೆಯೊಡ್ಡಿದ ಘಟನೆ ನಡೆಯಿತು. ಕೆಆರ್ಪೇಟೆ ತಾಲೂಕಿನ ಕಸಬಾ ಹೋಬಳಿಯ ಪುರ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಮಲೆಮಹದೇಶ್ವರ ಬೆಟ್ಟದಲ್ಲಿ ಹುಣ್ಣಿಮೆ ಪ್ರಯುಕ್ತ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಕೆಆರ್ಪೇಟೆ ಪಟ್ಟಣಕ್ಕೆ ರಾಜ್ಯದ ಸಚಿವ ಚಲುವರಾಯಸ್ವಾಮಿ ಅಕಾಲಿಕವಾಗಿ ನಿಧನರಾದ ಕಾಂಗ್ರೆಸ್ ಕಾರ್ಯಕರ್ತ ಚೇತನ ಮಹೇಶ್ ಮನೆಗೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ನೀಡಿದ್ದಾರೆ. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.